ಇದೊಂದು ಆ್ಯಂಗಲ್ ಅವರು ಪರಿಶೀಲನೆ ಮಾಡಬೇಕು. ಇದು ಈ ಪ್ರೆಮಿಸಸ್ ಯಾವಾಗ ಎಂದಿತ್ತು, ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು, ಅದು ಎಲ್ಲ ಕೆಲವು ಬಗ್ಗೆ ಮಾಹಿತಿ ಸಿಕ್ಕಿದೆ ಆಲ್ರೆಡಿ ನಮ್ಮ ಟೀಮ್ಗೆ. ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾಯಿದೆ. ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ. ಸೊ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ಅವರು ಇಲ್ಲಿ ಜಾಬ್ಗೆ ಹೇಗೆ ಸೇರಿದರು ಇಲ್ಲಿ, ಮತ್ತು ಇಲ್ಲಿ ಯಾವ ರೀತಿ ಫ್ರಾಡ್ ಅಂದರೆ ಅವ್ರದ್ದು ಮೆಕ್ಯಾನಿಸಮ್ ಏನಿತ್ತು ಅದು ತಿಳ್ಕೊಳ್ಳಿಕ್ಕೆ, ಪ್ಲಸ್ ಬೇರೆ ಬೇರೆ ಕಡೆ ಎಲ್ಲರೂ ಯಾರು ಮೇನ್ ಆರೋಪಿಯವರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇಮಿಡಿಯೇಟ್ಲಿ ಸಂಗ್ರಹಿಸಿ, ಯಾಕೆಂದರೆ ಸಮಯ ವೇಸ್ಟ್ ಆಗಬಾರ್ದು. ಮತ್ತು ಕೆಲವರು ಇನ್ನೂ ಇಂಥ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಬರ್ತಾಯಿದೆ, ಅದರಲ್ಲಿ ಕೂಡ ಸರ್ಚ್ ಆಪರೇಷನ್ಸ್ ಆಗುತ್ತೆ. ಸರಿ, ಕಟ್ಟಡದ ಮಾಲೀಕರಿಗೆ ಈ ರೀತಿ ಬೇರೆ ರೀತಿಯ ಕೆಲಸಗಳು ನಡೀತಾ ಇದೆ ಅಂತ ಏನಾದರೂ ಮಾಹಿತಿ ಇದ್ದು ಕೊಟ್ಟಿದ್ದಾರಾ ಅಥವಾ ಹೇಗೆ ಸರ್? ಈಗ ಅವ್ರು ಸಿಗಬೇಕು, ಯಾಕೆಂದರೆ ಇದು ರೇಡ್ ಆದ ತಕ್ಷಣ ಅವರು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರು ಸಿಕ್ಕಿದ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ. ಅಗ್ರಿಮೆಂಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸದ್ಯಕ್ಕೆ, ಯಾವುದು ಅಗ್ರಿಮೆಂಟ್ ಇಲ್ಲ ಅಂತ ನನ್ನ ಪ್ರಕಾರ. ಬಟ್ ಅಗ್ರಿಮೆಂಟ್ ಇದ್ದರೆ ನಾವು ಅಗ್ರಿಮೆಂಟಲ್ಲಿ ಸುಮಾರು ಕಂಡೀಷನ್ಸ್ ಇರ್ತದೆ. ರೇಟ್ ಆಫ್ ಅಂದರೆ ಅವ್ರದ್ದು ಏನೋ ಬಾಡಿಗೆ ಇದೆ ಅದರ ಬಗ್ಗೆ ಇರ್ತದೆ, ಲೀಸ್ಡ್ ಪೀರಿಯಡ್ ಇರ್ತದೆ, ಅದೆಲ್ಲ ಏನು ಕಂಡೀಷನ್ಸ್ ಫಾಲೋ ಆಗಿದೆ ಅದನ್ನು ನೋಡ್ತೀವಿ. ಸರ್, ಇನ್ನೊಂದು ಏನಂದರೆ, ಈಗ ನಿಮ್ಮ ಇನ್ವೆಸ್ಟಿಗೇಷನ್ ಇದ್ದವ್ರಿಗೆ ಗೊತ್ತಾಗಿತ್ತು, ದಿಸ್ ಇಸ್ ದ ಪ್ರಿಲಿಮಿನರಿ ಸೆಟಪ್ ಆಫ್ ದಿ ಕಾಲ್ ಸೆಂಟರ್. ಇದು ನೆಕ್ಸ್ಟ್ ಯಾವ ರೀತಿ ಇದೆ ಅನ್ನೋದಿದೆ ಅಲ್ಲ. ಅದು ಈಗ ಕೆಲಸ ನಡೀತಿದೆ ಇಲ್ಲಿ ಕಾಲ್ ಸೆಂಟರ್ ನೀವು ನೋಡ್ತಾ ಇದ್ದಾರೆ, ಕಾಲ್ ಸೆಂಟರ್ದು ಎಲ್ಲ ಸೆಟಪ್ ಇದೆ. ಬಟ್ ಕಾಲ್ ಸೆಂಟರ್ ವಾಸ್ ಬೀಯಿಂಗ್ ನಾಟ್ ಯೂಸ್ಡ್ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಕಾಲ್ ಸೆಂಟರ್ಸ್ ಆರ್ ದಟ್. ಇದು ಒಂದು ಬೇರೆ ಪರ್ಪಸ್ಗೆ ಮಾಡ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ನಾವು 16 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಕೆಲವು ಮಾಹಿತೀಸ್ ಬರ್ತಾಯಿದೆ, ಮತ್ತು ಅವ್ರದ್ದು ಫೋನ್ ಕಂಪ್ಯೂಟರ್ಸ್ ಎಲ್ಲ ಸೀಸ್ ಆಗಿದೆ. ಅದರದ್ದು ನಮ್ಮ ಟೆಕ್ನಿಕಲ್ ಟೀಮ್ ಅವರು ಇನ್ವೆಸ್ಟಿಗೇಟ್ ಮಾಡಿ ಮುಂದೆ ಈ ಕೇಸ್ಗೆ ಮುಂದೆ ತಗೊಳ್ತಾರೆ. ಸರ್, ಮೊನ್ನೆ JP ನಗರಲ್ಲಿ ಒಂದು ಸೇಮ್ ಟೈಪ್ ಆಫ್ ಸೈಬರ್ ಅಫೆನ್ಸ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಕೇಸ್ ಆಗಿತ್ತು, ನಿಮ್ಮ ರೈಡ್ ಮಾಡಿದರೆ ಸರ್? ಹೌದು, ಈಗ ಸೈಬರಲ್ಲಿ ಬೇರೆ ಬೇರೆ ರೀತಿಯಿಂದ ಆಗ್ತದೆ. ಇದು ಒಂದು ಬೇರೆ ಟೈಪೇ ಇದೆ, ಯಾಕಂದರೆ ಇದರಲ್ಲಿ ಇಲ್ಲಿದು ವಿಕ್ಟಿಮ್ಸ್ ಬೇರೆ ದೇಶದಲ್ಲಿ ಇರ್ಬೋದು ಅಂತ ನಮಗೆ ಸಂಶಯ ಬರ್ತಾಯಿದೆ, ವಿಕ್ಟಿಮ್ಸ್. ಸೊ ಇದು ಒಂದು ಸ್ವಲ್ಪ ವಿಕ್ಟಿಮ್ಸ್ ಕಡೆಯಿಂದ ಕಂಪ್ಲೇಂಟ್ ಬಂದರೆ ಅದನ್ನು ನೋಡ್ಬೋದು. ಪ್ಲಸ್ ಇಲ್ಲಿ ಅವ್ರದ್ದು ವ್ಯವಹಾರ ಏನು ಮಾಡ್ತಾಯಿದ್ರು ಅವರು ಅದನ್ನು ಚೆಕ್ ಮಾಡ್ತಾಯಿದ್ರು. ಸರ್, ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ಇಲ್ಲ ಅದು ಇದು ನಾವು ನೋಡಬೇಕು. ಇಲ್ಲ ಈಗ ಸೈಬರ್ ಅಫೆನ್ಸ್ ನಿಮಗೆ ಗೊತ್ತಿದೆ, ದಿನನಿತ್ಯ ಅವರು ಹೊಸ ಯೂಸ್ ಮಾಡ್ತಾರೆ. ಅದನ್ನು ಇದು ಹೊಸ ಅದು ಸ್ಟೈಲ್ ಇರ್ಬೋದು. ಬಟ್ ನಾವು ಕೂಡ ಅಲರ್ಟ್ ಇದ್ದೀವಿ, ಏನೋ ಹೊಸ ಟೆಕ್ನಿಕ್ ನಮ್ಮ ಪೊಲೀಸವ್ರು ಒಳ್ಳೆ ಕೆಲಸ ಮಾಡಿ ಇದು ಒಂದು ರೈಡ್ ಮಾಡಿದ್ದಾರೆ ಮುಂದೆ. ಬಟ್ ಇದಕ್ಕೆ ನಾವು ಲಾಜಿಕಲ್ ಎಂಡ್ ತೊಗೊಳ್ಬೇಕು, ಆಗ ಗೊತ್ತಾಗುತ್ತೆ ಇದು ಫಸ್ಟ್ ಅನ್ನೋದು. ಓಕೆ, ಥ್ಯಾಂಕ್ ಯು ಸರ್.